ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ನಂಬರ್ 14 ಪ್ರದೂಷ್ ಈತ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಏನು ಹೇಳಿಕೆ ಕೊಟ್ಟಿದ್ದಾನೆ ನೋಡೋಣ. ಪೊಲೀಸರ ಮುಂದೆ ಪ್ರದೂಷ್ ಅವರ ಸ್ವಇಚ್ಛಾ ಹೇಳಿಕೆ. ಕೊಲೆ ಬಗ್ಗೆ ಆತ ಏನು ಹೇಳಿದ? ಹಾಗಾದರೆ ದರ್ಶನ್ ಹೆಸರು ಹೊರಬಾರದಂತೆ ಯಾರು ಪ್ಲಾನ್ ಮಾಡಿದ್ರು? 30 ಲಕ್ಷ ಹಣದ ಆಮಿಷ ಕೊಟ್ಟಿದ್ಯಾರು? ಸೊ ಈ ಸ್ವಾಮಿ ಕೊಲೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾನೆ ಪ್ರದೂಷ್. ಅಲ್ಲಿ ನೀವು ಹೇಳಿಕೆಗಳನ್ನ ನೋಡ್ತಾ ಹೋಗೋಣ ಏನೇನು ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಈತನನ್ನು ನಂಬೇನೆ ದರ್ಶನ್ ದುಡ್ಡು ಕೊಟ್ಟಿರೋದು. ರೇಣುಕಾಸ್ವಾಮಿ ಪವಿತ್ರ ಗೌಡ ಅಶ್ಲೀಲ ಮೆಸೇಜನ್ನು ಕಳಿಸ್ತಾ ಇದ್ದ. ಓಕೆ, A14 ಪ್ರದೂಷ್ ಅವರ ಸ್ವಇಚ್ಛಾ ಹೇಳಿಕೆಯನ್ನು ನೋಡ್ತಾ ಇದ್ದೀರಾ. ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದ. ಅವನನ್ನು ಕರೆದುಕೊಂಡು ಬರುವಂತೆ ದರ್ಶನ್ ಅವರು ಸೂಚಿಸಿದರು. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದರ್ಶನ್ ಸೂಚಿಸಿದ್ರು ಅಂದರೆ ದರ್ಶನ್ನೇ ಅವನನ್ನು ಕರ್ಕೊಂಡು ಬರೋಕ್ಕೆ ಹೇಳಿದ್ರು ಅಂತ ಪ್ರೂವ್ ಆಗುತ್ತೆ. ಚಿತ್ರದುರ್ಗ ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರನಿಗೆ ನಾವು ಈ ವಿಚಾರವನ್ನು ತಿಳಿಸಿದ್ವು. ನಿಮ್ಮೂರವನೇ ಅಂತೆ, ನೋಡು ಒಂದು ಸಾರ್ತಿ ಅಂತ. ಆಗ ರಾಘವೇಂದ್ರನ ಸಹಾಯದಿಂದ ಜಯಣ್ಣಗೆ ಸೇರಿದ್ದ ಶೆಡ್ಗೆ ಕರ್ಕೊಂಡು ಬರಲಾಯಿತು. ಯಾರನ್ನ? ರೇಣುಕಾಸ್ವಾಮಿಯನ್ನು. ರಾಘವೇಂದ್ರನ ಕಿಡ್ನ್ಯಾಪ್ ಮಾಡ್ಕೊಂಬಂದ, ನಾವು ಶೆಡ್ಗೆ ಕರ್ಕೊಂಡು ಹೋಯ್ತು. ಅಲ್ಲಿ ಪವಿತ್ರ ಗೌಡ ದರ್ಶನ್ ಗ್ಯಾಂಗ್ನಿಂದ ಹಲ್ಲೆ ಆಗುತ್ತೆ. ಶೆಡ್ನಲ್ಲಿ ಹಗ್ಗ, ಲಾಠಿ, ಮರದ ಕೊಂಬೆ ಇದೆಲ್ಲವನ್ನು ತಗೊಂಡು ಬಡ್ದಿದ್ದಾರೆ. ಮೊದಲೇ ಸಣ್ಣಕ್ಕಿದ್ದ ವ್ಯಕ್ತಿ ಈ ಪಾರ್ಟಿ ಇಷ್ಟು ಜನ ಸೇರಿಕೊಂಡು ಈ ಥರ ಹೊಡೆದ್ರೆ ಎಲ್ಲಿ ಬದುಕಬೇಕು? ಕಾಲುಗಳಿಂದ ಮನ ಬಂದಂತೆ ತುಳಿದು ಹಲ್ಲೆ ಮಾಡಿದ್ದಾರೆ, ಒದ್ದಿದ್ದಾರೆ, ತುಳಿದಿದ್ದಾರೆ. ಈ ಹಲ್ಲೆಯಿಂದಾಗಿ ತೀವ್ರವಾಗಿ ಅಸ್ವಸ್ಥಗೊಂಡು ರೇಣುಕಾ ಸ್ಥಳದಲ್ಲೇ ಸಾವನ್ನಪ್ಪದ ಅಂತ ಇದು ಪ್ರದೂಷ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಅಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ದರ್ಶನ್ ಹೆಸರು ಹೊರಬಾರದಂತೆ ಪ್ಲ್ಯಾನ್ ಮಾಡ್ತಾರೆ. ಏನಾದರೂ ಆಗಲಿ, ಕೊಲೆ ಆಗೋದಾಗೋಗಿದೆ, ಬಟ್ ದರ್ಶನ್ ಹೆಸರು ಮಾತ್ರ ಹೊರಗೆ ಬರಬಾರ್ದು. ಆಗ 30 ಲಕ್ಷ ಹಣದ ಆಮಿಷ ಕೊಡ್ತಾನೆ A13 ದೀಪಕ್ ಪ್ರದೂಷ್ಗೆ 30 ಲಕ್ಷದ ಆಫರ್. ಕಾರ್ತಿಕ್, ಕೇಶವ್ ಮೂರ್ತಿ, ನಿಖಿಲ್ ನಾಯಕ್ಗೆ ತಲಾ 5 ಲಕ್ಷ. ಇವರೇ ಫಸ್ಟ್ ಬಂದು ಸರೆಂಡರ್ ಆಗೋದು ಪೊಲೀಸರ ಮುಂದೆ. ಕಾರ್ತಿಕ್, ಕೇಶವ್ ಮೂರ್ತಿ, ನಿಖಿಲ್ ನಾಯ್ಗೆ ತಲಾ 5 ಲಕ್ಷ, 15 ಲಕ್ಷ ಆಯಿತು. ಇನ್ನು 15 ಲಕ್ಷ ಇರುತ್ತೆ, ಅದು ಮುಂದೆ ಎಲ್ಲ ಬೇಕಾಗುತ್ತೆ ಅಂತ ಇಟ್ಕೊಂಡಿರ್ತಕ್ಕಂಥದ್ದು. ಸೊ ಇದೆಲ್ಲವೂ ಕೂಡ ಪ್ರದೂಷ್ A14 ಪೊಲೀಸರ ಮುಂದೆ ಕೊಟ್ಟಿರ್ತಕ್ಕಂಥ ಸ್ವಇಚ್ಛಾ ಹೇಳಿಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಪ್ರದೂಷ್ ಹೇಳಿಕೆ ಮೊದಲನೇದಾಗಿ ದರ್ಶನ್ನೇ ಹೇಳಿದ್ದು ಕರ್ಕೊಂಡು ಬರೋದಕ್ಕೆ ರೇಣುಕಾಸ್ವಾಮಿಯನ್ನು ಅಂತ. ಸೊ ಅಲ್ಲಿಂದಲೇ ದರ್ಶನ್ ಮೇಲೆ ಸಾಕ್ಷಿಗಳು ಸಿಗ್ತಾ ಹೋಗ್ತಾ ಅಂತ ಹಾಗಾದರೆ? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಮಾಡಿದಂಥ ಆರೋಪಿಗಳನ್ನು ತನಿಖೆ ಮಾಡ್ತಿರುವಂಥ ಪೊಲೀಸರು ಪ್ರತಿಯೊಬ್ಬರಿದ್ದರೂ ಕೂಡ ಸ್ವಇಚ್ಛಾ ಹೇಳಿಕೆಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತಿರುವಂಥದ್ದು. ಅದರಲ್ಲಿ ಆರೋಪಿ 14 ಆಗಿರುವಂಥ ಪ್ರದೂಷ್ ಅವರ ಬಳಿ ಕೂಡ ಸ್ವಇಚ್ಛಾ ಹೇಳಿಕೆಯನ್ನು ಪಡೆದುಕೊಂಡಿರುವಂಥದ್ದು. ಬಹಳ ಪ್ರಮುಖವಾಗಿ ಘಟನೆಯನ್ನು ಸವಿವರವಾಗಿ ವಿವರಿಸುವ ಕೆಲಸವನ್ನು ಪ್ರದೂಷ್ ಅವರು ಮಾಡಿರುವಂಥದ್ದು. ಆರಂಭದಲ್ಲಿ ಪವಿತ್ರ ಗೌಡ ಅವರಿಗೆ ಈ ವ್ಯಕ್ತಿ ರೇಣುಕಾಸ್ವಾಮಿ ಅವರು ಅಶ್ಲೀಲವಾಗಿ ಮೆಸೇಜ್ಗಳನ್ನು ಮಾಡ್ತಾಯಿದ್ರು. ಹಾಗಾಗಿ ದರ್ಶನ್ ಅವರು ನನಗೆ ಈ ರೀತಿ ವ್ಯಕ್ತಿ ನನಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದಾನೆ, ಪವಿತ್ರ ಗೌಡ ಅವರಿಗೆ ಅವರನ್ನು ಕರೆದುಕೊಂಡು ಬರಲು ಸೂಚಿಸಿದ್ರು. ಹಾಗಾಗಿ ಆ ವ್ಯಕ್ತಿಯ ಡೀಟೇಲ್ಸ್ ಗೊತ್ತಿದ್ದಂಥ ಕಾರಣಕ್ಕಾಗಿ ಚಿತ್ರದುರ್ಗದ ದರ್ಶನ್ ಸಂಘದ ಅಧ್ಯಕ್ಷನಿಗೆ ಮಾಹಿತಿಯನ್ನು ಕೊಟ್ಟೆ, ರಾಘವೇಂದ್ರ ಅನ್ನುವಂಥ ವ್ಯಕ್ತಿ. ರಾಘವೇಂದ್ರ ಅವರು ನೇರವಾಗಿ ಪಟ್ಟಣಗೆರೆ ಶೆಡ್ಗೆ ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಬಂದರು. ರೇಣುಕಾಸ್ವಾಮಿಯನ್ನು ಕರೆದುಕೊಂಡ ಬಳಿಕ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ ಆರೋಪಿ ಸಿಕ್ಕ ಅನ್ನುವಂಥ ಕಾರಣಕ್ಕಾಗಿ ಅವನ ಮೇಲೆ ದರ್ಶನ್ ಅಂಡ್ ಗ್ಯಾಂಗ್ ಸೇರಿ ಮನಸೋ ಇಚ್ಛೆ ಹಲ್ಲೆ ಮಾಡಿರುವಂಥದ್ದು. ಅದರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಆಗಿರುವಂಥ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಪ್ರದೋಷ್ ಬಹಳ ಸವಿವರವಾಗಿ ಹೇಳಿರುವಂಥದ್ದು. ಇದರಲ್ಲಿ ಒಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ, ಅಂದರೆ ಕೊಲೆ ಆಗಿರುವಂಥ ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಬರಲು ಸೂಚಿಸಿದ್ದೆ ನಟ ದರ್ಶನ್ ಅನ್ನುವಂಥ ಮಾಹಿತಿಯನ್ನು ಸ್ವಇಚ್ಛಾ ಹೇಳಿಕೆಯಲ್ಲಿ ಕೊಟ್ಟಿರುವಂಥದ್ದು. ಹಾಗಾಗಿ ಇದು ದರ್ಶನ್ಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗುವ ಸಾಧ್ಯತೆ. ಆತನಿಗೆ ಈ ಒಂದು ಪ್ರಕರಣದಲ್ಲಿ ಫಿಟ್ ಮಾಡಲಿಕ್ಕೆ ಬೇಕಾಗಿದ್ದಂಥ ಎಲ್ಲ ಸಾಕ್ಷ್ಯಗಳ ಬಗ್ಗೆ ಕೂಡ ಪ್ರದೋಷ್ ತನಿಖೆ ವೇಳೆ ಬಾಯಿ ಬಿಟ್ಟಿರುವಂಥದ್ದು. ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿದೆ, ಮತ್ತೆ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಇದು A14 ಪ್ರದೂಷ್ ಸ್ವಇಚ್ಛಾ ಹೇಳಿಕೆ. ಈ ಹೇಳಿಕೆಗಳೇ ದರ್ಶನ್ಗೆ ಮುಳುವಾಗುತ್ತೆ ಅಂತ.